ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ನಡೆಯದ ನುಡಿಗಡಣ ಮಾಡದ ಕಲಿತನ, ನಡೆಯದ ನುಡಿಗಡಣ ಮಾಡದ ಕಲಿತನ, ಚಿತ್ರದ ಸತಿಯ ಶೃಂಗಾರವದೇತಕ್ಕೆ ಪ್ರಯೋಜನ, ಚಿತ್ರದ ಸತಿಯ ಶೃಂಗಾರವದೇತಕ್ಕೆ ಪ್ರಯೋಜನ, ಎಲೆ ಇಲ್ಲದ ಮರನು ಜಲವಿಲ್ಲದ ನದಿ, ಎಲೆ ಇಲ್ಲದ ಮರನು ಜಲವಿಲ್ಲದ ನದಿ, ಗುಣವಿಲ್ಲದ ಅವಗುಣಿಯ ಸಂಗವದೇತಕ್ಕೆ ಪ್ರಯೋಜನ, ಗುಣವಿಲ್ಲದ ಅವಗುಣಿಯ ಸಂಗವದೇತಕ್ಕೆ ಪ್ರಯೋಜನ, ದಯವಿಲ್ಲದ ಧರ್ಮ ಉಭಯವಿಲ್ಲದ ಭಕ್ತಿ, ದಯವಿಲ್ಲದ ಧರ್ಮ ಉಭಯವಿಲ್ಲದ ಭಕ್ತಿ, ನಯವಿಲ್ಲದ ಶಬ್ದವದೇತಕ್ಕೆ ಪ್ರಯೋಜನ, ನಯವಿಲ್ಲದ ಶಬ್ದವದೇತಕ್ಕೆ ಪ್ರಯೋಜನ, ಎನ್ನ ದೇವ ಚನ್ನಮಲ್ಲಿಕಾರ್ಜುನ, ಎನ್ನ ದೇವ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಿದ್ದಾರೆ ಅಂದ್ರೆ, ಮೊದಲು ನಮ್ಮಲ್ಲಿ ನಯ ವಿನಯ ದಯ ಇವುಗಳೆಲ್ಲ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಿದ್ದಾರೆ. ನಡೆಯದ ನುಡಿಗಡಣ ಮಾಡದ ಕಲಿತನ ಅಂದರೆ, ಈಗ ತುಂಬ ಜನ ನುಡಿತಿರ್ತಾರೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳಿ ದೊಡ್ಡ 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 ಮಾತುಗಳನ್ನು ಆಡ್ತಾ ಇರ್ತಾರೆ. ಆದರೆ ತಾವು ಅದನ್ನು ಮಾಡೋದಿಲ್ಲ. ಹಾಗೆ ಬೇರೆಯವರಿಗೆ ಉಪದೇಶ ಮಾಡ್ತಿರ್ತಾರೆ ಅವರು, ಹಾಗೆ ನಡಿಬೇಕು ಹೀಗೆ ನುಡಿಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ದೊಡ್ಡ 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 ಗುಡ್ಡದಂಥ ಮಾತು ಅಂತಾರಲ್ಲ, ಹಂಗೆ ಗುಡ್ಡದಂಥ ಮಾತುಗಳನ್ನು ಆಡ್ತಿರ್ತಾರೆ. ಆದರೆ ತಾವು ಅದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರಂದ್ರೆ, ನಡೆಯದ ನುಡಿಗಡಣ ಅದು ಯಾಕೆ ಬೇಕದು, ಅದನ್ನು ಯಾಕೆ ನುಡಿಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಅಲ್ಲಿ ನುಡಿದ ಮೇಲೆ ಅದನ್ನು ತನ್ನ ಜೀವನದಲ್ಲಿ ಅದನ್ನು ನಡೆದು ತೋರಿಸ್ಬೇಕಾಗ್ತದ. ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಹೇಳಿದರು, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗ ಘಟಸರ್ಪ ಅಂತ ಹೇಳ್ತಾರೆ. ಹಾಗೆ ನುಡಿಯೋಕ್ಕಿಂತ ಪೂರ್ವದಲ್ಲಿ ಅದರ ಕಡೆಯಿಂದ ನಮಗೆ ನಡೆಯೋಕ್ಕೆ ಆಗ್ತತ್ತೋ ಇಲ್ಲ ಅನ್ನೋದನ್ನು ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ, ತಾನೇ ನಡೆಯೋಕ್ಕಾಗಲಿಲ್ಲ ಅಂದ್ರೆ ಅದನ್ನು ನುಡಿದು ಏನು ಪ್ರಯೋಜನ ಅಂತ ಕೇಳ್ತಾರೆ. ಅದೇ ರೀತಿ ಮುಂದೆ ಹೇಳ್ತಾರೆ ಅವರು, ಮಾಡದ ಕಲಿತನ ಅಂದರೆ ಏನೂ ಮಾಡದೆ ಒಬ್ಬ ವೀರ ಇದ್ದ, ಶೂರ ಇದ್ದ, ಅವನು ಭಾಳ ಧೀರ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಅವ ಏನಾದರೂ ಮಾಡಬೇಕಲ್ಲ ಅಂತ ಕೆಲಸನ, ವೀರತನದ ಕೆಲಸಗಳನ್ನು ಮತ್ತೇನಾದರೂ ಮಾಡಬೇಕಲ್ಲ. ಮಾಡದೇ ಹೋದರೆ ಅದೇ ಅದಕ್ಕೆ ಕಲಿತನ ಅನ್ನಬೇಕು ಅದಕ್ಕೆ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಚಿತ್ರದ ಸತಿಯ ಶೃಂಗಾರವದೇತಕ್ಕೆ ಪ್ರಯೋಜನ ಅಂದರೆ, ಒಬ್ಬ ವ್ಯಕ್ತಿ ಇವತ್ತು ತನ್ನ ಹೆಂಡತಿಯ ಒಂದು ಚಿತ್ರವನ್ನು ಅಂದರೆ ಒಂದು ಭಾವಚಿತ್ರವನ್ನು ಅದನ್ನು ಮಾಡಿ ಒಂದು ಭಾವಚಿತ್ರವನ್ನು ತೆಗೆದುಕೊಂಡು ಅದಕ್ಕೆ ತುಂಬ ಶೃಂಗಾರವನ್ನು ಮಾಡಿದೆ. ಹೂವು ಏರಿಸಿ ಆಮೇಲೆ ಅನೇಕ ಬಗೆಯ ಅದು ಶೃಂಗಾರಗೊಳ್ಳುವಂಥ ಸಾಮಾನುಗಳನ್ನು ಅದಕ್ಕೆ ಎಲ್ಲ ಹಚ್ಚಿ ಅದಕ್ಕೆ ಶೃಂಗಾರ ಮಾಡಿದರೆ ಅದು ಏನು ಪ್ರಯೋಜನ? ಅಲ್ಲೇ ಆ ಚಿತ್ರಕ್ಕೆ ಎಷ್ಟು ಅದನ್ನೇ ನನ್ನ ಸತೀಕಿ ಅಂತ ಹೇಳಿ ತಿಳ್ಕೊಂಡ್ರೆ ಸತೀಕೆ ಅದು ಸತಿಯಲ್ಲ, ಸತಿಯ ಒಂದು ಭಾವಚಿತ್ರ ಇರ್ತದೆ. ಅದಕ್ಕೆ ಎಷ್ಟು ಶೃಂಗಾರ ಮಾಡಿದ್ರು ಏನು ಪ್ರಯೋಜನ ಅಂತ ಹೇಳಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರಂದ್ರೆ, ಎಲೆ ಇಲ್ಲದ ಮರನು ಜಲವಿಲ್ಲದ ನದಿಯು ಅಂದರೆ, ಇವತ್ತೊಂದು ಮರ ಇದೆ ಅಂತ ಕೇಳಿದಾಗ ಆ ಮರಕ್ಕೆ ಅದಕ್ಕೆ ಶೃಂಗಾರ ಯಾವುದು? ಆ ಮರ ಇದೆ, ಅದು ಮರ ಜೀವಂತವಿದೆ ಅನ್ನೋದಕ್ಕೆ ಯಾವುದು ಕಾರಣ ಅಂದರೆ ಎಲೆಗಳಿರಬೇಕು ಅದಕ್ಕೆ. ಆ ಗಿಡದ ತುಂಬ ಎಲೆಗಳಿದ್ದಾಗ ಅದಕ್ಕೆ ಮರ ಇನ್ನೂ ಜೀವಂತವಾಗಿದೆ ಅಂತ ತಿಳ್ಕೊಬೇಕು. ಅದೇ ಎಲ್ಲ ಎಲೆಗಳು ಉದುರಿ ಹೋಗಿ ಅದು ಬರಡಾಗಿತ್ತಂದ್ರೆ ಮರ ಅದು ಜೀವಂತ ಇಲ್ಲ, ಅದು ಬರಡು ಮರ ಆಗೈತಿ.
ಅದು ಚಿಗುರು ಇಲ್ಲದೆ ಹೋದಾಗ ಅದಕ್ಕೆ ಬೆಲೆ ಇಲ್ಲ ಆ ಮರಕ್ಕೆ. ಅದಕ್ಕೆ ಗಿಡ ಅಂದಮೇಲೆ ಎಲೆಗಳು ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಜಲವಿಲ್ಲದ ನದಿಯು. ಹಾಗೆ ಈ ನದಿಗಳು ಏನಿದ್ದಾವಲ್ಲ ಅವು ಜಲ ಅಂದರೆ ನೀರು ಇದ್ದಾಗ ಮಾತ್ರ ಆ ನದಿಗೆ ಒಂದು ಬೆಲೆ ಬರ್ತದೆ. ಯಾರಾದರೂ ಇವತ್ತು ನಾವು ಯಾವುದಾದ್ರೂ ನದಿಗಳನ್ನು ನೋಡೋಕ್ಕೆ ಹೋಗಬೇಕಾಗಿತ್ತಂದ್ರೆ ಈ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಅಲ್ಲಿ ಹೆಚ್ಚಿರೋದರಿಂದ ಅವುಗಳನ್ನು ನೋಡಬೇಕು, ಆನಂದ ಪಡಿಸ್ಬೇಕು, ಹರ್ಷ ಪಡಬೇಕು ಅಂಥೇಳಿ ಒಂದು ಆಸೆ ಆಗ್ತದೆ ಹೊರತು ಅದೇ ಅದು ಬತ್ತಿ ಹೋದಾಗ ಆ ನದಿ ಏನು ಪ್ರಯೋಜನ ಅಂತ ಹೇಳಿ ಇಲ್ಲಿ ಕೇಳ್ತಾಯಿದ್ರು. ಅದೇ ಮುಂದೆ ಏನು ಹೇಳ್ತಾರೋ, ಗುಣವಿಲ್ಲದ ಅವಗುಣಿಯ ಸಂಘವದೇತಕ್ಕೆ ಪ್ರಯೋಜನ. ಒಳ್ಳೆಯ ಗುಣಗಳು ಇಲ್ಲ ಅಂತ ಹೇಳಿದ ಮೇಲೆ ಆ ಅವಗುಣಿ ಸಂಘವನ್ನು ಮಾಡಬಾರ್ದು. ಯಾಕಂದರೆ ಆ ಅವಗುಣಿಯ ಸಂಘವನ್ನು ಮಾಡಿದಾಗ ನಮಗೆ ಅಪಾಯವೇ ಹೆಚ್ಚಿಗೆ ಹೊರತು ಅದರಿಂದ ಏನು ಪ್ರಯೋಜನ ಇರೋದಿಲ್ಲ. ನಮಗೆ ಆ ಅವಗುಣಿಯಿಂದ ನಮಗೇನಾದರೂ ಹಾನಿಯೇ ಆಗ್ತದೆ ಹೊರತು ಅಲ್ಲಿ ಯಾವುದೇ ಥರದ ಉಪಯೋಗ, ಒಂದು ಪ್ರಯೋಜನ ನಮಗೆ ಆಗೋದಿಲ್ಲ. ಅದಕ್ಕೆ ಅಂಥ ಸಂಘವನ್ನು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ದಯವಿಲ್ಲದ ಧರ್ಮ ಉಭಯವಿಲ್ಲದ ಭಕ್ತಿ. ಮೊದಲಿಗೆ ಅದಕ್ಕೆ ಗುರು ಬಸವಣ್ಣನವರು ಏನು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳ್ತಾರೆ. ಹಾಗೆ ಎಲ್ಲರಲ್ಲಿಯೂ ಒಂದು ದಯ ಅನ್ನೋದು ಆ ಮನುಷ್ಯನಲ್ಲಿ ಇರಬೇಕು ಅನ್ನೋದನ್ನು ಆ ತಾಯಿ ಹೇಳ್ತಾರೆ. ಅಂದರೆ ಉಭಯವಿಲ್ಲದ ಭಕ್ತಿ. ಆ ಭಕ್ತಿ ಮಾಡಬೇಕಾದ್ರೆ ನಾವು ಅಲ್ಲಿ ಯಾವುದಕ್ಕೋಸ್ಕರ ಮಾಡ್ತೀವಿ, ಏನನ್ನು ಮಾಡ್ತೀವಿ, ನಾವು ಮಾಡುವ ಭಕ್ತಿ ಅದರಿಂದ ಪ್ರಯೋಜನ ಏನು ಅನ್ನೋದನ್ನು ತಿಳ್ಕೊಂಡಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ನಯವಿಲ್ಲದ ಶಬ್ದವೇದೇಜಕ್ಕೆ ಪ್ರಯೋಜನ. ಇವತ್ತೊಬ್ಬ ಮಾತನಾಡ್ತಾ ಇದ್ದಾನ ಅಂದಾಗ ಅಲ್ಲಿ ಒಂದು ನಯ ಮತ್ತು ವಿನಯ ಎರಡೂ ಇರಬೇಕು ಅಂತ ಹೇಳ್ತಾರೆ. ನಯವಿಲ್ಲದೆ ಆತ ಹಂಗೆ ಮಾತಾಡಿದ ಅಂದ್ರೆ ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ, ಗಟ್ಟಿಯಾಗಿ ನಯವಿಲ್ಲದೆ ಮಾತಾಡ್ಬೇಕಾದ್ರೆ ಯಾಕೆ ಹಂಗೆ ಒದರಾಡ್ತಿ ಅಂತಾರೆ. ಮಾತಾಡ್ತಿ ಅನ್ನೋದಲ್ಲ ಅವಾಗ, ಯಾಕೆ ಹಂಗೆ ಒದರಾಡ್ತಿದ್ದಿ, ಯಾಕೆ ಹಂಗೆ ಚೆರಿಯಾಡ್ತಿದ್ದಿ ಅಂತಾರೆ. ಅಂದರೆ ಅಲ್ಲಿ ನಯವಾಗಿ ಮಾತುಗಳು ಬರಬೇಕು ಅನ್ನೋದನ್ನು ಆ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಏನು ಹೇಳ್ತಾಯಿದ್ದಾರೆ ಅಂದರೆ, ಅಲ್ಲಿ ನಾವು ನುಡಿದ ಮೇಲೆ ಅದನ್ನು ನಾವು ಅಲ್ಲಿ ನಡೆದಾದರೂ ತೋರಿಸ್ಬೇಕು. ಮತ್ತು ಅಲ್ಲಿ ಕಲಿಯಾಗಿದ್ದರೆ ಏನಾದರೂ ಒಂದು ಕಾರ್ಯವನ್ನು ಅಲ್ಲಿ ಮಾಡಬೇಕು. ಮತ್ತು ಪಟದ ಚಿತ್ರದ ಸತಿಗೆ ಶೃಂಗಾರ ಮಾಡುವ ಬದಲು ಇದ್ದ ಸತಿಗೆ ಶೃಂಗಾರವನ್ನು ಮಾಡಿ ಸಂತೋಷ ಪಡಬೇಕು. ಮತ್ತು ಎಲೆ ಇರುವಂಥ ಮರ ಆಗಬೇಕಾಗಿತ್ತು, ನದಿ ಇರುವಂಥ ಜಲ ಇರುವಂಥ ನದಿ ಆಗಬೇಕಾಗಿತ್ತು, ನಾವು ಗುಣವಂತರಾಗಬೇಕಾಗಿತ್ತು, ದಯವಂತರಾಗಬೇಕಾಗಿತ್ತು, ಮತ್ತು ಮಾತಾಡುವಾಗ ಒಂದು ನಯ ವಿನಯ ಇವುಗಳೆಲ್ಲ ಎಲ್ಲ ಬರಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿಯವರು ನಮಗೇನು ಸಂದೇಶ ಕೊಡ್ತಾರಲ್ಲ, ಇವೆಲ್ಲವೂ ನಮಗೆ ಬರಬೇಕಾಗಿತ್ತು, ಲಭಿಸಬೇಕಾಗಿತ್ತು. ಅಂದರೆ ನಾವು ಮತ್ತೆ ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ಆ ಶರಣರ ವಚನಗಳನ್ನು ಓದಿದಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.